ಸೈಡಿಂದ ಹಾಕ್ರಿ, ಸೈಡಿಂದ ಹಾಕ್ರಿ. ಅದಕ್ಕೆ ಬಂದ್ರು ರಾಜರ್ ಕಾಂತಾರ ಅವ್ರು. ಸೈಡ್ 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 ಕರ್ನಾಟಕದಲ್ಲಿ ಇತಿಹಾಸ ಮಾಡಿರ್ತಕ್ಕಂಥ ತೋರಣದ ಶ್ರೀನಿವಾಸ ಬಹಳ ಕೆಟ್ಟದಾಗಿರುವಂಥ ದುರ್ವ್ಯಸನ. ಒಮ್ಮೆ ಅದು ಒಬ್ಬ ವ್ಯಕ್ತಿಗೆ ಅಂಟ್ಕೊಂಡು ಬಿಟ್ಟರೆ ಅದರಿಂದ ವ್ಯಕ್ತಿ ಮುಕ್ತನಾಗೋದೇ ಬಹಳ ಕಷ್ಟ. ಅಂಥದ್ದು ಈ ಮದ್ಯಪಾನ ವ್ಯಸನ. ಅಂಥ ಒಂದು ಮದ್ಯಪಾನ ವ್ಯಸನದಿಂದ ಊರಲ್ಲಿರುವಂಥ ಬಡಾವಣೆಯಲ್ಲಿರುವಂಥ ಹಿರಿಯರು ಆ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಒಂದು ವ್ಯಸನದಿಂದ ಮುಕ್ತರನ್ನಾಗಿಸುವಂಥ ಕೆಲಸ ತ್ಯಾಗ ಮಾಡಿದ್ದಾರೆ. ಹಾಗೂ ಈ ಜಾತ್ರಾ ಮಹೋತ್ಸವದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು, ಬರೀ ಜಾತ್ರೆ ಅಂದರೆ ತೇರು ಎಳೆಯೋದಕ್ಕೆ ಮಾತ್ರ ಅಲ್ಲ, ಇದೊಂದು ವಿಶಿಷ್ಟ ಜಾತ್ರೆ. ಅನ್ನ ದಾಸೋಹ ಇರ್ಬೋದು, ಜ್ಞಾನ ದಾಸೋಹ ಇರ್ಬೋದು, ಆಧ್ಯಾತ್ಮಿಕ ದಾಸೋಹ ಇರ್ಬೋದು, ಇನ್ನೂ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಾಗೂ ಆರೋಗ್ಯ ತಪಾಸಣೆ ಕುರಿತು 29ರಂದು ಎಲ್ಲ ಅನೇಕ ಮಹಾನ್ ವೈದ್ಯರು ಬರ್ತಾ ಇದ್ದಾರೆ. ಬೀಡಿ ಸಿಗರೇಟ್ ಸೇದೋದಿರ್ಬೋದು, ಮದ್ಯಪಾನ ಇರ್ಬೋದು, ಇದನ್ನು ಅತಿಯಾಗಿ ಮಾಡಿ ಸಂಸಾರದ ಎಲ್ಲ ಸುಖ ಕ್ಷಣಗಳನ್ನು ಮರೀತಾರೆ. ಯಾಕಂದರೆ ಅವರಿಗೆ ಬಹಳಷ್ಟು ಒಂದು ಕಷ್ಟದಾಯಕ ಒಂದು ಸ್ಥಿತಿಯಲ್ಲಿ ಇರುವಂಥ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಸಿದ್ದರಾಮ ಸ್ವಾಮಿಗಳು ತಾವೇ ಸ್ವತಃ ಆಗಿ ಇವತ್ತು ಬೀದಿಗಳಲ್ಲಿ ಬಂದು ಈ ವ್ಯಸನವನ್ನು ಬಿಡ್ರಿ, ತಾವು ಕೂಡ ಒಂದು ಒಳ್ಳೆಯ ಸಂಸಾರವನ್ನು ಸಾಗಿಸ್ರಿ ಅಂತ ಹೇಳಿ ತಾವು ಎಲ್ಲರನ್ನೂ ಕಳಕಳಿಯಾಗಿ ಬೇಡಿಕೊಂಡ್ರು.